ಇವಾಗೇನು? ನಾಳೆಯಿಂದ ನೀನ್ ನಮ್ಮ ಮನೆಗೆ ಬರೋದಿಲ್ವಾ? ಕೆಲಸ ಮಾಡೋದಿಲ್ವಾ? ಅಲ್ಲ ಗೆಳತಿ, ನಾನು ಅಲ್ಲಿ ಬರೋದ್ರಿಂದ ಬೇರೆಯವ್ರಿಗೆ ಬೇಜಾರಾಗುತ್ತೆ ಅನ್ನೋದಾದ್ರೆ ನಾನು ಅಲ್ಲಿ ಬರೋದು ತಪ್ಪಲ್ವಾ? ನಾ ಬೇರೆಯವ್ರ ಬಗ್ಗೆ ಕೇಳ್ತಾ ಇಲ್ಲ. ನೋಡ್ದೇನೆ ಅತ್ತೆ ಸೊಸೆನ, ನಾನು ಅದೇ ಮನೇಲಿದ್ದೆ ತಾನೆ. ಆದ್ರೆ ನಂಗೆ ಒಂಚೂರು ವಿಷಯನೇ ಹೇಳಿಲ್ಲ ನೋಡು. ಆ ಭಾಗ್ಯ ತನಿಗಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೆ ಅವಳ ಜೀವನನ ಹಾಳು ಮಾಡ್ಕೊಂಡಿರೋದು ಸಾಲದು ಅಂತ ಈಗ ನಿನ್ ಜೀವನನು ಹಾಳು ಮಾಡಕ್ ಹೊರಟಿದ್ದಾಳೆ. ಅಮ್ಮ ಸುಮ್ನೆ ಇರಮ್ಮ. ಏನೇ ಸುಮ್ನೆ ಇರೋದು? ಏನ್ ಸುಮ್ನೆ ಇರೋದು? ನನಗ್ ಬುದ್ಧಿ ಇಲ್ಲ ಅಷ್ಟೇ. ಹೋಗಿ ಹೋಗಿ ಅವ್ರ ಮನೇಲಿ ಇಷ್ಟು ದಿವಸ ಚಾಕರಿ ಮಾಡ್ತಾ ಇದ್ದೆ. ಮೇಲೆ ಆ ಮನೆಗ್ ಕಾಲು ಇಡಲ್ಲ ನಾನು. ಅವಳಂದು ಗಂಡನ್ ಬಿಟ್ಟಿದ್ದಾಳಂತ ಅನ್ಕೊಂಡಿದ್ದು ಆಗೋಯ್ತು. ಈಗ ನೀನು ಅನ್ಕೊಳ್ಳಿ ಅಂತ ಮಾಡ್ತಿದ್ದಾಳೆ. ಯಾರಮ್ಮ? ಇನ್ಯಾರು? ನಿಮ್ಮ ಅಕ್ಕ ಭಾಗ್ಯ. ಮತ್ ರಿಸೀವ್ ಮಾಡಿ ಏನು ಅಂತ ಕೇಳು. ಏನ್ ಕೇಳೋದು? ಫೋನ್ ಕಟ್ ಮಾಡ್ತಿದ್ದಾಳತ್ತೆ. ಮತ್ತೆ ಮಾಡು, ಮತ್ತೆ ಮಾಡು. ಈ ಸಲ ಸ್ಪೀಕರ್ ಸಾಕು. ಇವಳಂತೂ ಬಿಡೋದೇ ಇಲ್ಲ ಅನ್ಸುತ್ತೆ. ಏನೇ ನಿಂದು? ಅಮ್ಮ ಯಾಕಮ್ಮ ಅಲ್ಲಿಗೆ ಹೋಗಿದ್ಯಾ? ಯಾಕೆ ಅಂತ ನಿನ್ ಗೊತ್ತಿಲ್ವಾ? ಇನ್ಮೇಲೆ ಆ ಮನೆಗ್ ಬರಲ್ಲ ನಾನು. ಅಮ್ಮ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಕೋಪ ಮಾಡ್ಕೊಳ್ಬೇಡ. ಅಲ್ಲಿ ಪೂಜಾ ಅಲ್ಲಿಗೆ ಬಂದಿದ್ದಾಳಂತಲ್ಲ, ಫೋನ್ ಕೊಡೋಳ್ಗೆ. ಹೌದು, ಇಲ್ಲೇ ಇದ್ದಾಳೆ. ಈಗ ನಿನಗ್ ಸಮಾಧಾನ ಆಯ್ತಲ್ವಾ? ಹೀಗಾಗ್ಲಿ ಅಂತಾನೆ ಕಾಯ್ತಾ ಇದ್ದೀಯಾ? ಅಮ್ಮ ನಾನೇನ್ ಮಾಡ್ದೆ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನೇನೇನೋ ಮಾತಾಡ್ತಿದ್ದೀನಾ ಅಥವಾ ನೀನೇನೇನೋ ಮಾಡ್ತಿದೀಯಾ? ನನ್ ಮಾತು ಅಂದ್ರೆ ನಿನ್ಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಅಲ್ಲ, ಆ ದಿನ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದೀಯಾ ಅಂತ. ಅವನ್ನ ಕೆಲ್ಸದಿಂದ ಕಿತ್ತಾಕು ಅಂತ ಗಿಳಿಗ್ ಹೇಳ್ದಂಗೆ ಹೇಳ್ದೆ. ನನ್ ಮಾತು ಕೇಳ್ದಿಯಾ ನೀನು? ನೀನೇ ಯೋಚನೆ ಮಾಡೆ. ಆ ಆದಿ ಕೆಲ್ಸಕ್ಕೆ ಬರ್ತಾ ಇರೋದ್ರಿಂದನೇ ಹೀಗೆಲ್ಲ ಆಗಿದ್ದು. ಇಷ್ಟೆಲ್ಲ ಆಗೋದಕ್ಕೆ ನೀನು ನಿಮ್ಮ ಅತ್ತೆನೇ ಕಾರಣ. ನಿಮ್ ಅತ್ತೆ ಅಂತೂ ಯಾರಿಗೂ ಬಗ್ಗಲ್ಲ, ಅವ್ರನ್ನೇ ಆಗ್ಬೇಕು ಅಂತ ಹಠ. ನೀನು ಅಷ್ಟೇ, ಅವ್ರ ತಾಳಿಗೆ ತಕ್ಕ ಕುಡಿತೀಯ. ಇಲ್ಲ ಹಾಳಾಗ್ತಾ ಇರೋದು ನನ್ ಮಗಳ ಜೀವನ. ಅಮ್ಮ ಅಮ್ಮ ಪ್ಲೀಸ್ ಕೋಪ ಮಾಡ್ಕೊಂಡು ಏನೇನೋ ಮಾತಾಡ್ಬೇಡ. ನೋಡು, ಪೂಜನ್ ಜೀವನ ಹಾಳಾಗೋದಕ್ಕೆ ನಾವ್ ಯಾರು ಬಿಡೋದಿಲ್ಲ. ನೀನೇನೆ ಬಿಡೋದು? ಹೆತ್ತವಳ ಸಂಕಟ ನಿನಗೆ ಹೇಗೆ ಅರ್ಥ ಆಗುತ್ತೆ? ನನಗಂತೂ ನನ್ ಮಗಳನ್ನ ದೊಡ್ಡ ಮನೆಗ್ ಮದುವೆ ಮಾಡ್ಕೊಟ್ಟಿದೀನಿ ಅಂತ ಖುಷಿ ಪಡ್ಬೇಕು, ಇಲ್ಲ 3 ದಿನಕ್ಕೆ ಜಗಳ ಮಾಡ್ಕೊಂಡು ತವ್ರ ಮನೆಗ್ ಬಂದು ಕೂರ್ತಾ ಇದ್ದಾಳಲ್ಲ ಅದಕ್ಕೆ ದುಃಖ ಪಡ್ಬೇಕು, ಒಂದು ಗೊತ್ತಾಗ್ತಾ ಇಲ್ಲ ನಂಗೆ. ಅಯ್ಯೋ ಅಮ್ಮ, ನಾನ್ ಮಾತಾಡಿ ಸರಿ ಮಾಡ್ತೀನಿ ಅಂತ ಹೇಳದ್ನಲ್ಲ. ನೀನೇನೆ ಸರಿ ಮಾಡೋದು? ಮೊದ್ಲು ನಿನ್ ಜೀವನ ಸರಿ ಮಾಡ್ಕೊ. ನನ್ ನೋವೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ನಿನಗೂ ಒಬ್ಳು ಹೆಣ್ಮಗಳು ಇದ್ದಾಳಲ್ವಾ? ನಾಳೆ ದಿನ ಅವಳು ಗಂಡನ್ ಮನೆಗೆ ಹೋದಾಗ ಕಣ್ಣೀರ್ ಹಾಕೊಂಡು ತವ್ರ ಮನೆಗೆ ಬರ್ತಾಳಲ್ಲ, ಆಗ ನಿನಗ್ ನನ್ ಸಂಕಟ ಏನು ಅಂತ ಅರ್ಥ ಆಗತ್ತೆ. ಅಯ್ಯೋ ಅಮ್ಮ, ನನ್ ಮಾತ್ ಕೇಳಮ್ಮ. ನಾನ್ ಯಾರ ಮಾತು ಕೇಳಲ್ಲ ಕಣೆ. ಅಮ್ಮ ನೀನ್ ಮೊದ್ಲು ಪೂಜನ್ ಫೋನ್ ಕೊಡು. ಯಾಕೆ ಕೊಡ್ಬೇಕು? ಅವಳ ಜೀವನನ ಯಾರು ಸರಿ ಮಾಡೋದ್ ಬೇಕಾಗಿಲ್ಲ. ಬೀಗರ್ ಕಾಲಿಗೆ ಬಿದ್ದಾದ್ರೂ ಸರಿ, ನಾನು ಅವಳನ್ನ ಗಂಡನ್ ಮನೆಗ್ ಬಿಟ್ಟು ಬರ್ತೀನಿ. ನೋಡು, ಇನ್ಮೇಲೆ ಯಾವತ್ತೂ ನೀ ನನಗ್ ಫೋನ್ ಮಾಡ್ಬೇಡ. ಏನಾದ್ರೂ ಆದ್ರೆ ಅದೆಲ್ಲ ನಿನ್ನ ಹಣೆ ಬರ. ಕಟ್ ಮಾಡು ಫೋನ್ನ. ಅಲ್ಲಮ್ಮ, ನನ್ ನಡಿಯೇ ನಿನ್ ಗಂಡನ್ ಮನೆಗೆ. ಇಲ್ಲ ಅಮ್ಮ, ನಾನು ಆ ಮನೆಗೆ ವಾಪಸ್ ಹೋಗಲ್ಲ.
ಈ ತಾಂಡವ್ ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ನಂದು ಬಿಡು, ನೀನೆಲ್ಲಿಗೆ ಹೋಗಿದ್ದೆ? ಯಾಕೆ ಇಷ್ಟು ಲೇಟು? ಕೆಲ್ಸಕ್ಕೆ ಸೇರಕ್ ಹೋಗಿದ್ದೆ. ವಾಟ್? ಕೆಲ್ಸನಾ? ಯಾವ ಕೆಲ್ಸ? ಹೌದು ತಾಂಡವ್, ನಾನ್ ಕನಿಕನ್ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಇಷ್ಟ? ಅಯ್ಯೋ, ಔಟ್ ಆಫ್ ಯೋರ್ ಮೈಂಡ್. ಅವ್ರು ಅಷ್ಟೊಂದೆಲ್ಲ ಅವಮಾನ ಮಾಡ್ಬಿಟ್ಟು ಕೆಲ್ಸದಿಂದ ಕಿತ್ತು ಬಿಸಾಕಿದ್ದಾರೆ, ಆದ್ರೂ ವಾಪಸ್ ಅಲ್ಲಿಗೆ ಹೋಗಿದ್ಯಲ್ಲ. ಏನ್ ಹೇಳ್ಬೇಕು ನಿಮ್ಗೆ? ನನಗಂತೂ ಗೊತ್ತಾಗ್ತಿಲ್ಲ. ಏ ತಾಂಡವ್, ಎಮೋಷನಲ್ ಆಗಿ ಥಿಂಕ್ ಮಾಡ್ಬೇಡ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಅಟ್ಲೀಸ್ಟ್ ಮನೇಲಿ ಒಬ್ರಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ತಾನೆ. ಇವಾಗ ನೀನಂತೂ ಹೋಗ್ತಿಲ್ಲ, ನಾನು ಹೋಗ್ಲಿಲ್ಲ ಅಂದ್ರೆ ಹೇಗೆ? ತಾಂಡವ್, ಇವಾಗ ನಿನ್ ಪರಿಸ್ಥಿತಿ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕಣು. EMI ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ಯಾ ತಾನೆ? ಹೀಗೆ ಆದ್ರೆ ಬ್ಯಾಂಕ್ ಅವರು ಯಾವಾಗ ಮನೆ ಹತ್ರ ಬರ್ತಾರೆ ಅಂತ ಗೊತ್ತಿಲ್ಲ. ಏನ್ ಮಾಡೋದು ಶ್ರೇಷ್ಠ, ಎಲ್ಲ ನನ್ ಕರ್ಮ. ಸರಿ ತಾಂಡವ್, ಅದೆಲ್ಲ ಬಿಡು. ಊಟ ಮಾಡ್ದ್ಯಾ? ಇಲ್ಲ, ನಾವ್ ಯೂಶಲಿ ಹೋಗೋ ಹೋಟೆಲ್ ಹೋಗೋಣ ಅಂತ ಅನ್ಕೊಂಡ್ರೆ ಅಷ್ಟೇ, ಈ ತಿಂಗಳು ಕೊನೆಯಲ್ಲಿ ಭಿಕ್ಷೆನೆ ಎತ್ಬೇಕಾಗತ್ತೆ. ಅದಕ್ಕೆ ಅಂತ ಯಾವ್ದೋ ಒಂದ್ ಸಣ್ಣ ಹೋಟೆಲ್ ಹೋದೆ, ಅಲ್ಲಿ ನೋಡಿದ್ರೆ UPI ತಗೊಳಲ್ವಂತೆ, ಬರೀ ಕ್ಯಾಶ್ ಅಂತೆ. ಕ್ಯಾಶ್ ಇರ್ಲಿಲ್ಲ ನನ್ನ ಹತ್ರ, ಕಾರ್ಡ್ಸ್ ಬೇರೆ ನೀನ್ ತಗೊಂಡ್ ಹೋಗಿದ್ಯಾ. ಸರಿ, ಏನಾದ್ರೂ ಆರ್ಡರ್ ಮಾಡೋಣವಾ? ಬಟ್ ತಾಂಡವ್, ಕೆಲ್ಸದ ಬದಲಿಗೆ ಆಲ್ಟರ್ನೇಟಿವ್ ಇನ್ಕಮ್ ಬರೋ ತರ ನೀನ್ ಏನಾದ್ರೂ ಮಾಡ್ಬೇಕು. ಏನ್ ಆಲ್ಟರ್ನೇಟಿವ್? ಇದೆಯಲ್ಲ ನಿನ್ ಮನೆ, ನಾನ್ ಹೇಳ್ದಂಗೆ ನೀನ್ ಆ ಮನೆನ ತಗೋ, ಅದನ್ನ ರೆಂಟ್ ಬಿಟ್ಟು ನೀನ್ ಆರಾಮಾಗಿರು. ಇಷ್ಟ ದಿನ ನಾನು ಈ ವಿಷಯದ ಬಗ್ಗೆನೆ ಮಾತಾಡ್ಬೇಕು ಅಂತಿದ್ದೆ, ಆದ್ರೆ ಹೇಗ್ ಮಾತಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಈ ವಿಷಯ ನೀನೇ ಹೇಳ್ತಿರೋದ್ರಿಂದ ಇರೋ ವಿಷಯನ ನೇರವಾಗಿ ಹೇಳಿ. ನೀನು ತುಂಬಾ ಶ್ರೀಮಂತರ ಮನೆ ಹುಡುಗ, ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಭಾಗ್ಯ ಜೊತೆ ಕೆಲಸ ಮಾಡೋದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದು ಅಲ್ಲದೆ ಜನ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ಅದು ನಿನಗೂ ಗೊತ್ತು ತಾನೆ. ಇನ್ನೊಂದು ವಿಷಯ, ನೀನೇನಾದ್ರೂ ಕೆಲ್ಸಕ್ಕೆ ಬಂದಿಲ್ಲ ಅಂದಿದ್ರೆ ಈ ತರ ಕಿಡ್ನಾಪ್ ಎಲ್ಲ ಆಗ್ತಾನೆ ಇರ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನನ್ ಮಗಳು ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಕೂತಿದ್ಲು. ಇದೆಲ್ಲ ಸರಿ ಬರಲ್ಲ ಆದಿ. ನನ್ನಿಂದ ನಿಮ್ಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಅತ್ತೆ. ಆಕ್ಚುಲಿ ನಾನು ಇಲ್ಲಿಗೆ ಬರ್ತಾ ಇರೋದು ಅದರಿಂದ ನನಗೆ ಖುಷಿ ಸಿಗ್ತಾ ಇದೆ ಅಂತ. ಆದ್ರೆ ನಾನು ಬರೋದ್ರಿಂದ ಬೇರೆಯವ್ರಿಗೆ ನೋವಾಗುತ್ತೆ ಅಂತಂದ್ರೆ ಆ ಖುಷಿನೇ ನನಗೆ ಬೇಡ. ನಾನು ನಾಳೆಯಿಂದ ಆ ಮನೆಗೆ ಬರಲ್ಲ. ಅಲ್ಲ ಸುನಂದ, ಏನು ಹೇಳೋದು ಬೇಡ ನೋಡಿ, ಮತ್ತೆ ಈ ವಿಷಯದಲ್ಲಿ ಜಗಳ ಆಡೋದು ಬೇಡ. ಅತ್ತೆ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನಿನ್ ಬರ್ತೀನಿ. ಸರಿ, ನೀನ್ ಹೋಗಿರೋ, ನಾನು ಆಮೇಲೆ ಬರ್ತೀನಿ. ನೀವ್ ಯಾವ ಕಡೆ? ನಾನು ಫ್ರೆಂಡ್ ಜೊತೆ ಮಾತಾಡ್ಬೇಕು, ಅವನ ಜೊತೆ ಮಾತಾಡ್ಕೊಂಡು ಬೇಗ ಬರ್ತೀನಿ. ನೀ ಹೊರಡು. ಹುಷಾರು. ನೀವು ಫ್ರೆಂಡು, ನಾನ್ ನಿನ್ನ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮಾತಾಡೋಕ್ಕೆ ಇನ್ನೇನು ಉಳ್ದಿಲ್ಲ ಗೆಳತಿ, ಎಲ್ಲ ಮುಗ್ದು ಹೋಗಿದೆ. ಆ ವಿಷಯ ಅಲ್ಲ ಫ್ರೆಂಡು,
ಬೇರೆ ವಿಷಯ. ಬೇರೆ ವಿಷಯನಾ? ಏನು? ಅದೇ ಹೇಳಿದ್ನಲ್ಲ, ಬೆಳಗ್ಗೆ ಮಾತಾಡೋದಿದೆ ಅಂತ. ಹಾ, ಹೇಳಿ ಗೆಳತಿ. ಗೆಳತಿ, ನೀವು ಹೀಗೆ ಸುಮ್ಮನೆ ನಿಂತ್ರೆ ನಾನು ಏನಂತ ತಿಳ್ಕೊಬೇಕು? ಹೇಳಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಇವಾಗೇನು, ನಾಳೆಯಿಂದ ನೀನ್ ನಮ್ಮ ಮನೆಗ್ ಬರೋದಿಲ್ವಾ? ಕೆಲ್ಸ ಮಾಡೋದಿಲ್ವಾ? ಅಲ್ಲ ಗೆಳತಿ, ನಾನು ಅಲ್ಲಿ ಬರೋದ್ರಿಂದ ಬೇರೆಯವ್ರಿಗೆ ಬೇಜಾರಾಗುತ್ತೆ ಅನ್ನೋದಾದ್ರೆ ನಾನು ಅಲ್ಲಿ ಬರೋದು ತಪ್ಪಲ್ವಾ? ನಾ ಬೇರೆಯವ್ರ ಬಗ್ಗೆ ಕೇಳ್ತಾ ಇಲ್ಲ. ನಿನ್ನ ಮನ್ಸಲ್ಲಿ ಏನಿದೆ ಅದನ್ನ ಹೇಳು. ಬರ್ಬೇಕು ಅಂತಿದ್ಯೋ ಬರಬಾರ್ದು ಅಂತಿದ್ಯೋ? ನೋಡು ನೋಡು, ಬರ್ತೀಯೋ ಇಲ್ವೋ ಅಂತ ಕೇಳ್ತಾ ಇದ್ದೀನಿ ತಾನೆ, ಹೇಗ್ ಸುಮ್ನೆ ನಿಂತಿದ್ಯಾ ನೋಡು. ಮೌನಂ ಸಮ್ಮತಿ ಲಕ್ಷಣಂ ಅಂತ ಮಾತೇ ಇದೆಯಾ ನೋಡು. ಹಾಗೆ ನಿನ್ ಮೌನದಿಂದಾನೆ ನನಗೆಲ್ಲ ಅರ್ಥ ಆಯ್ತು. ನೋಡು ಫ್ರೆಂಡ್, ನೀ ನಮ್ಮ ಮನೆಗ್ ಬರೋದ್ರಿಂದ ನಿನಗೇನ್ ಸಂತೋಷ ಸಿಗತ್ತೆ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ನೀ ಬಂದ್ಮೇಲೆ ಭಾಗ್ಯನ್ ಜೀವನದಲ್ಲಿ ಸಂತೋಷ ಶುರು ಆಗಿದೆ. ನೀ ಬಂದ್ಮೇಲೆ ಅವಳ ಮುಖದಲ್ಲಿ ನಗು ಶುರು ಆಗಿದೆ. ನೀ ಬಂದ್ಮೇಲೆ ಅವಳು ಎಲ್ರ ಜೊತೆನೂ ಸಹಜವಾಗಿ ಮಾತಾಡ್ತಾ ಇದ್ದಾಳೆ. ನೋಡು ಫ್ರೆಂಡ್, ನಿನ್ನ ನಾನು ವಾಪಸ್ ಕರಿತಿರೋದು ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ಭಾಗ್ಯಂಗೋಸ್ಕರ. ನೀನಿದ್ರೆ ಭಾಗ್ಯ ತುಂಬಾ ಖುಷಿಯಾಗಿರ್ತಾಳೆ.